Papasari gagadiga Papanisa diri sari Papasari gagadiga magarisa. ವೆಲ್ಕಮ್ ಟು ಕಟ್ ಅಂಡ್ ರೈಟ್ ರಿವ್ಯೂ ಪಾಯಿಂಟ್. ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಕಾರಣ, ಕನ್ನಡ ಚಿತ್ರರಂಗದಲ್ಲಿ ಚೈತ್ರಕಾಲ ಅನ್ನೋ ಹೆಸರಿನಲ್ಲಿ ಕನ್ನಡ ಚಲನಚಿತ್ರ ಅಕಾಡೆಮಿ ವತಿಯಿಂದ 5 ಡೈರೆಕ್ಟರ್ಸ್ನ ಕರೆದು ಸನ್ಮಾನ ಮಾಡಿದ್ದಾರೆ. ರಮೇಶ್ ಅರವಿಂದ್, ನಾಗ್ತಿಹಳ್ಳಿ ಸರ್, ರಾಜೇಂದ್ರ ಸಿಂಗ್ ಬಾಬು ಸರ್, ಜೋಗಿ, ಸದಾಶಿವ ಶೆಣೈ ಅಂತ ಎಲ್ಲ ಗಣ್ಯರು ನಮ್ಮ ನಿರ್ದೇಶಕರನ್ನ ಹಾಡಿ ಹೋಗಲಿದ್ದಾರೆ. Papasari gagadiga Papanisa diri sari Papasari gagadiga magarisa. ಈ ಕನ್ನಡದ ಹೆಮ್ಮೆಯನ್ನು ಹೆಚ್ಚಿಸುವಂತ ಕೆಲಸವನ್ನು ಈ ನಿರ್ಮಾಪಕರು ಮತ್ತು ನಿರ್ದೇಶಕರು ಮಾಡಿರೋದ್ರಿಂದ ನನಗೆ ಹೆಮ್ಮೆಯಾಗಿ ನಾನು ಕನ್ನಡಿಗ ಮತ್ತು ಕನ್ನಡ ಸಿನಿಮಾವನ್ನು ನೋಡ್ತೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಸ್ಥಿತಿಯನ್ನು ತಂದು ಕೊಟ್ಟಿದ್ದಾರೆ. ಮತ್ತು ಆ ಕ್ಷೇತ್ರದಲ್ಲಿ ಭರವಸೆ ಇಟ್ಟೆ ಅನೇಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದೀವಿ. ಡೈರೆಕ್ಟ್ ಬೈ ಹೇಮಂತ್, ಡೈರೆಕ್ಟ್ ಬೈ ರಮಣಿ, ಡೈರೆಕ್ಟ್ ಬೈ ಪವನ್, ಡೈರೆಕ್ಟ್ ಬೈ ಈರೇಗೌಡ, ಅವ್ರ ರಾಮ್ ರೆಡ್ಡಿ, ಅರವಿಂದ್, ಎಷ್ಟೋ ಜನ ಇದೆ. ನಿಮ್ಮ ಟೈಟಲ್ ಕಾರ್ಡ್ ಬಂದಾಗ ಒಂದು ದೊಡ್ಡ ನಿರೀಕ್ಷೆ ಇರುತ್ತೆ ನಮ್ಮೆಲ್ಲರೂ. ನಿಜಕ್ಕೂ ನೀವು ಈ BC ಸೆಂಟರು, ಮಾಲ್ಗಳು, ನಿರ್ಮಾಪಕರು ಉಳಿಸ್ಬೇಕು, ಇದೆಲ್ಲ ಏನು ಕಾನ್ಸೆಪ್ಟ್ ಇದೆ ಅದನ್ನು ಮೀರಿ ಅದನ್ನು ಮರೆತು ಸಿನಿಮಾ ಮಾಡಿದ್ದೀರಾ, ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದೀರಾ, ನಿರ್ಮಾಪಕರ ಮನಸ್ಸು ಗೆದ್ದಿದ್ದೀರಾ. ಇವರು ತಮ್ಮ ಸ್ವಂತ ಪರಿಶ್ರಮದಿಂದ ಈ ಚಿತ್ರರಂಗದಲ್ಲಿ ತಮ್ಮತನವನ್ನು ಕಂಡುಕೊಂಡ ನಿರ್ದೇಶಕರು ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿಯೇ ಇವರ ಸಿನಿಮಾಗಳಿಗೆ ಒಂದು ವಿಶೇಷವಾದ ಮಹತ್ವ ಇದೆ ಅಂತ ನಾನು ಭಾವಿಸ್ತೇನೆ. ಅಂಡ್ ಸುದೀಪ್ ಟ್ವಿಟರ್ ಮೂಲಕ ಪವನ್ ಹತ್ರ ಯೂಟರ್ನ್ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ನಿಜಕ್ಕೂ ಈ ಬೆಳವಣಿಗೆ ತುಂಬಾ ಸಮಾಧಾನಕರ ಮತ್ತು ತುಂಬಾ ಆರೋಗ್ಯಕರ ಅಂತಾನೆ ಹೇಳ್ಬೋದು. 6 - 5 = 2 ಅನ್ನೋ ಸಿನಿಮಾ ಬಂದಾಗಲೇ ಅನ್ನಿಸ್ತಾ ಇತ್ತು, ಬಹಳ ಕಡಿಮೆ ಬಡ್ಜೆಟ್ ನಲ್ಲಿ ಮಾಡಿ ದೊಡ್ಡ ಮಟ್ಟದ ಗೆಲುವನ್ನು ತಂದುಕೊಟ್ಟ ಆ ಡೈರೆಕ್ಟರ್ KS ಅಶೋಕ ಅವರನ್ನ ಇಂಡಸ್ಟ್ರಿ ಕರೆದು ಯಾಕೆ ಸನ್ಮಾನ ಮಾಡಲಿಲ್ಲ ಅಂತ. ಬಿಡಿ, ಕೊನೆಗೂ ಆ ಕೆಲಸ ಆಗಿದೆ. ನಮ್ಮ ನೆಲದ ಡೈರೆಕ್ಟರ್ಸ್ ತಮ್ಮ ಸ್ವಂತಿಕೆಯಿಂದ ಗೆದ್ದಿದ್ದಾರೆ. ಬಟ್ ಇದನ್ನ ಹೀಗೆ ಬಿಡೋ ಆಸೆ ನಮಗಿಲ್ಲ. ಇಂಡಿಯಾಗೆ ಕೇಳೋ ಹಾಗೆ ಡಂಗೂರ ಬಾರಿಸಲೇಬೇಕು. ಈ ಕನ್ನಡ ಡಿಂಡಿಮನ ನಮ್ಮ ಕರ್ನಾಟಕದ ಬಾರ್ಡರ್ಗಳಲ್ಲೇ ಇನ್ನೂ ಈಗ ಗೆದ್ದಿರೋ ಇಂಥ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಸೇರಿಲ್ಲ. ಇದು ತುಂಬಾ ದುರದೃಷ್ಟಕರ. ಅದಕ್ಕೆ ಕರ್ನಾಟಕದ ಹಂಚಿಕೆದಾರರು ಮತ್ತು ಚಿತ್ರಮಂದಿರಗಳ ಮಾಲೀಕರ ಸಹಕಾರ, ಸಪೋರ್ಟ್ ಬೇಕೇ ಬೇಕು. ಅದು ಕೂಡ ಸದ್ಯದಲ್ಲಿ ಆಗುತ್ತೆ. ಇರ್ಲಿ, ಈಗ ನಾನು ನನ್ನ ಗೆಳೆಯ ಮನು ಸೇರಿ ಒಂದು ಕೆಲಸ ಮಾಡಿದ್ದೇವೆ. ಬೆಂಗಳೂರು ಅನ್ನೋದು ಒಂದು ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲಿ ಎಲ್ಲ ಭಾಷೆಯವರು ಇದ್ದಾರೆ. ಅವರಿಗೆ ಅವರ ಭಾಷೆಯಲ್ಲೇ ನಮ್ಮ ಕನ್ನಡ ಚಿತ್ರವನ್ನ, ಅದರ ಹೆಗ್ಗಳಿಕೆಯನ್ನ ಮುಟ್ಟಿಸುವಂತ ಒಂದು ಪ್ರಯತ್ನ ಯೂಟ್ಯೂಬ್ನ ನಮ್ಮ ಕಟ್ ಅಂಡ್ ರೈಟ್ ಚಾನೆಲ್ ಮೂಲಕ. ಮೊದಲನೇ ಸಾಲಿನಲ್ಲಿ ಯೂಟರ್ನ್, ತಿಥಿ, ಗೋಧಿ ಬಣ್ಣ ಇದೆ. 3 ಭಾಷೆಯಲ್ಲಿ ಇದರ ರಿವ್ಯೂಸ್ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕನ್ನಡ ಚಿತ್ರಗಳನ್ನ ನೇರವಾಗಿ ಎಲ್ಲ ಭಾಷೆಯಲ್ಲೂ ಭಾರತದ ಮೂಲೆ ಮೂಲೆಗೂ ತಲುಪಿಸುವಂತ ವಿಶ್ವಾಸ ಇದೆ. ನಿಮ್ಮ ಬೆಂಬಲ, ಪ್ರೋತ್ಸಾಹ ಇದ್ರೆ ಖಂಡಿತ ನೋಡೋಣ. ಕೆಲವರಿಗೆ ಈ ವಿಷಯ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಮಾತುಗಳಲ್ಲಿ, ಮಾಡುವ ಕೆಲಸಗಳಲ್ಲಿ ನಮಗೊಂದು ಪ್ರಾಮಾಣಿಕತೆ ಇದೆ. ಅದನ್ನ ಮಾಡಿದ್ದೇವೆ, ಒಪ್ಪಿಸ್ಕೊಳ್ಳಿ. ಡಬ್ಬಿಂಗ್ ಮೇಲೆ ನನಗೆ ನಂಬಿಕೆ ಇಲ್ಲ, ಬಟ್ ನೇರವಾಗಿ ಎಲ್ಲ ಭಾಷೆಯವರು ಕನ್ನಡವನ್ನ ನೋಡಬೇಕು, ನಮ್ಮ ಭಾಷೆಯನ್ನ ಅರ್ಥ ಮಾಡ್ಕೋಬೇಕು, ಕಲಿಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸ ಆಗಿದೆ. ಇಷ್ಟ ಆದ್ರೆ ಒಂದು ಕಾಮೆಂಟ್, ಒಂದು ಬೈಗುಳ ನಿಮ್ಮಿಂದ ಇರಲಿ. ಥ್ಯಾಂಕ್ ಯು ಸೋ ಮಚ್.